ನಮಸ್ತೆ, ಪ್ರಜಾದನಿಕ ಸ್ವಾಗತ. ನಾನು ನಿಮ್ಮ ಭುವನೇಶ್ವರ್. ಇವತ್ತು ಶಿಕಾರಿಪುರದ ಹೈವೇಯಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯವರು ಇಲ್ಲಿ ಸೇರಿಕೊಂಡು ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ಮಧ್ಯದಲ್ಲಿರುವ ಟೋಲನ್ನು ತೆರವುಗೊಳಿಸಲಿಕ್ಕೆ ಯಾವ ಡೇಟಿಗೆ ಈ ಶಿಕಾರಿಪುರ ಬಂದ್ ಮಾಡಬೇಕು, ಏನು ಕತೆ ಅನ್ನೋದ್ರ ಬಗ್ಗೆ ಏನೇನು ಸಾಧಕ ಬಾಧಕಗಳು ಎಲ್ಲವನ್ನು ಚರ್ಚೆ ಮಾಡಿದರು. ಎಲ್ಲರೂ ಚರ್ಚೆ ಮಾಡಲಾಗಿ ಕೊನೆಗೆ 9/10/2025 ಗುರುವಾರದಂದು ಶಿಕಾರಿಪುರ ಬಂದ್ ಮಾಡುವ ಮೂಲಕ ಟೋಲ್ಗೇಟನ್ನು ತೆರವುಗೊಳಿಸಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಅದೇ ಶಿಕಾರಿಪುರ ಬಂದನ್ನು ಕೂಡ ಕರೀತಾ ಇದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ಕೃಷಿ ಭೂಮಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಈಶ್ವರಪ್ಪನವರು ಕೂಡ ಈ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಜೊತೆಗೆ ಕೈ ಜೋಡಿಸಿದ್ದಾರೆ. ಹಾಗಿದ್ರೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳುವ. DS ಈಶ್ವರಪ್ಪ ಅಂತ ಹೇಳಿ ರೈತ ಸಂಘದ ಸಂಚಾಲಕರು, ಕೃಷಿ ಭೂಮಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರು. ಶಿಕಾರಿಪುರ ಏನು ಕುಟ್ರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಟೋಲ್ಗೇಟು ಮತ್ತು ಸವಳಂಗ ಹತ್ತಿರದ ಇರತಕ್ಕಂಥ ಟೋಲ್ಗೇಟ್ನ ದಿನಾಂಕ 9/10/2025 ಶಿಕಾರಿಪುರ ಬಂದ್ ಮಾಡುವ ಮೂಲಕ ಈ ಹೋರಾಟನ ಟೋಲ್ಗೇಟ್ ಕಿತ್ತೆಸೆಯುವಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು, ರೈತ ಸಂಘ ಮತ್ತು ವೇದಿಕೆಯ ಏನು ಟೋಲ್ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಶಿವರಾಜ್ ಅವರ ನೇತೃತ್ವದಲ್ಲಿ ಸಭೆ ತೀರ್ಮಾನ ಮಾಡಿದೆ. ಹಾಗಾಗಿ ನಾವು ಟೋಲ್ ಮುಕ್ತ ರಸ್ತೆಗಾಗಿ ದಿನಾಂಕ 9/10/2025 ಶಿಕಾರಿಪುರ ಸಂಪೂರ್ಣ ಬಂದ್ ಕರೆ ಕೊಟ್ಟಿದ್ದೇವೆ. ಎಲ್ಲರೂ ಸಹಕರಿಸಿ, ನಮ್ಮ ರೈತ ಸಂಘದವರು ಬೆಂಬಲ ಕೊಟ್ಟಿದ್ದೇವೆ. ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇವತ್ತು ಶಾಸಕರು, ಸಂಸದರು ಮತ್ತು ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಲಗಿದ್ದಾರೆ. ಅವ್ರನ್ನ ಎಚ್ಚರಿಸುವಂಥ ಕೆಲಸ ಇದ್ರ ಮೂಲಕ ಆಗಬೇಕಾಗಿದೆ. ಅವರು ಜವಾಬ್ದಾರಿಗಳನ್ನ ಮೆರಿಬೇಕು ಅಂತ ಹೇಳಿ ನಮ್ಮ 9ನೇ ತಾರೀಕಿನೊಳಗಾಗಿ ಟೋಲ್ ತೆಗೆಸ್ಬೇಕು ಅಂತ ಹೇಳಿ ನಾವು ವಿನಂತಿಸ್ಕೊಳ್ತಾ, ಇಲ್ಲದೆ ಹೋದರೆ 9ನೇ ತಾರೀಕು ಏನು 9ನೇ ತಾರೀಕಿನ ದಿನ ಟೋಲ್ನ ಎಸೆಯೋದ್ರ ಮೂಲಕ ಟೋಲ್ ಮುಕ್ತ ರಸ್ತೆಗಾಗಿ ಈ ಹೋರಾಟ ನಿಗದಿಪಡಿಸಲಾಗಿದೆ. ಧನ್ಯವಾದಗಳು. ನಮಸ್ಕಾರ. ಶಿವರಾಜ್ ಅಂತ ಹೇಳಿ ವಕೀಲರು, ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರು. ಕಳೆದ 1 ವರ್ಷದಿಂದ ಶಿಕಾರಿಪುರ ತಾಲೂಕು ಕುಟ್ರಳ್ಳಿ ಬಳಿ ಅಕ್ರಮವಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಟೋಲ್ಗೇಟನ್ನು ತೆರವುಗೊಳಿಸಬೇಕಂತ ಹೇಳಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈ ವಿಷಯವನ್ನು ನಮ್ಮ ತಾಲೂಕಿನ ಶಾಸಕರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಶಾಸಕರಿಗೆ, ಸಚಿವರಿಗೆ ಎಲ್ಲರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಸಹ ಈ ಟೋಲ್ಗೇಟನ್ನು ತೆರವುಗೊಳಿಸುವಲ್ಲಿ ಯಾವ ಒಂದು ಇದನ್ನು ಸಹ ಸರ್ಕಾರ ತೋರ್ತಾ ಇಲ್ಲ, ಆಸಕ್ತಿಯನ್ನು ಸರ್ಕಾರ ತೋರ್ತಾ ಇಲ್ಲ. ಆದ್ದರಿಂದ ನಾವು ಈ ಹಿಂದೆ 18ನೇ ತಾರೀಕು ಶಿಕಾರಿಪುರ ತಾಲೂಕನ್ನು ಬಂದ್ ಕರಿಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದೀವಿ. ಆದರೆ 18ನೇ ತಾರೀಕು ಅನಿವಾರ್ಯ ಕಾರಣಗಳಿಂದ ನಾವು ಮುಂದೂಡಿದ್ವಿ. ಆದರೆ ಇವತ್ತು ಪುನಃ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ಈ ತಾಲೂಕಿನ ರೈತ ಮುಖಂಡರು ಹಾಗೂ ಬಸ್ ಮಾಲೀಕರು, ಲಾರಿ ಮಾಲೀಕರು ಎಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ದಿನಾಂಕ 9/10/2025 ಶಿಕಾರಿಪುರ ಪಟ್ಟಣವನ್ನು ಬಂದ್ ಮಾಡುವ ಮೂಲಕ ಈ ಒಂದು ಹೋರಾಟವನ್ನು ತೀವ್ರ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಇವತ್ತು ನಿಶ್ಚಯವನ್ನು ಮಾಡಿದೆ. ಆದ್ದರಿಂದ ಈ ಟೋಲ್ಗೇಟನ್ನು ಕೇವಲ 35 ಕಿಲೋಮೀಟರ್ ಅಂತರದಲ್ಲಿ ಟೋಲ್ಗೇಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ. ಈ ವಿಷಯವನ್ನು ನಾವು ಈಗಾಗಲೇ ಸರ್ಕಾರ, ಅಧಿಕಾರಿಗಳು, ಶಾಸಕರು, ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡರ ಗಮನಕ್ಕೂ ತರುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೂ ಸಹ ಯಾರೂ ಈ ಟೋಲ್ಗೇಟನ್ನು ತೆರವುಗೊಳಿಸುವಂತಹ ಉತ್ಸುಕತೆಯನ್ನು ತೋರ್ತಾ ಇಲ್ಲ. ಆದ್ದರಿಂದ ಶಿಕಾರಿಪುರ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು, ಹೋಟೆಲ್ ಮಾಲೀಕರು ಹಾಗೂ ಬಟ್ಟೆ ಮಾಲೀಕರ ಸಂಘದವರು, ಎಲ್ಲ ಒಂದು ವ್ಯಾಪಾರಿ ಸಂಘದವರು, ವರ್ತಕರು ಮತ್ತು ಈ ಒಂದು ಶಿಕಾರಿಪುರ ತಾಲೂಕಿನ ನಾಗರಿಕರು ಈ ಒಂದು ಬಂದಿಗೆ ಒಂದು ಸಪೋರ್ಟನ್ನು ಮಾಡೋದ್ರ ಮೂಲಕ, ಬೆಂಬಲವನ್ನು ಕೊಡುವುದರ ಮೂಲಕ ತಾವೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಮತ್ತು ಅಕ್ರಮವಾಗಿ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಟೋಲ್ಗೇಟನ್ನು ತೆರವುಗೊಳಿಸೋದಕ್ಕೆ ತಾವೆಲ್ಲರೂ ಸಹ ತಮ್ಮ ತನು ಮನ ಧನಗಳಿಂದ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಮ್ರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನು ಶಿಕಾರಿಪುರ ತಾಲೂಕಿನ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ದಿನಾಂಕ 9/10/2025 ನಾವು ಅಧಿಕೃತವಾಗಿ ಶಿಕಾರಿಪುರ ಪಟ್ಟಣವನ್ನು ಬಂದ್ ಮಾಡಲಿಕ್ಕೆ ನಾವು ನಿಶ್ಚಯ ಮಾಡಿದ್ದೀವಿ. ಆ ಕಾರಣಕ್ಕೆ ತಾವೆಲ್ಲರೂ ಈ ತಾಲೂಕಿನ ರೈತ ಸಂಘಟನೆಯವರು ಇರ್ಬೋದು ಮತ್ತು ಈ ಶಿಕಾರಿಪುರ ಪಟ್ಟಣದ ಎಲ್ಲ ವರ್ತಕರ ಸಂಘದವರು ಮತ್ತು ಎಲ್ಲ ವಾಹನ ಮಾಲೀಕರು ಎಲ್ಲರೂ ತಾವು ಈ ಹೋರಾಟಕ್ಕೆ ಬೆಂಬಲ ಸೂಚನೆ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೀನಿ. ಜೊತೆಗೆ 2 ತಾಲೂಕಿನ ಬಹುತೇಕ ಶಿವಮೊಗ್ಗ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು ಅಂದರೆ ನಾವು 2 ಕಡೆ ಟೋಲ್ ಗೇಟ್ಗಳನ್ನು ನಾವು ಟೋಲ್ ಪಾವತಿ ಮಾಡಿ ಹೋಗ್ತಕ್ಕಂಥದ್ದು ಈ ಶಿವಮೊಗ್ಗ ಜಿಲ್ಲೆಯ ನಾಗರಿಕರ ದುರಂತ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ 2 ಜನ ಮುಖ್ಯಮಂತ್ರಿಗಳ
ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಕ್ಕಂತಹ ಶಾಸಕರು, ಸಚಿವರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರೂ ಕೂಡ ಇದರಲ್ಲಿ ಜಾಣಮೌನ ವಹಿಸ್ತಕ್ಕಂಥದ್ದು ಮತ್ತು ಈ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಹೋರಾಟ ಕಳೆದ 1 ವರ್ಷಗಳಿಂದ ಹೋರಾಟ ಮಾಡಿದ್ರೂ ಕೂಡ ಅಕ್ರಮವಾಗಿ ಸ್ಥಾಪನೆ ಮಾಡಿರ್ತಕ್ಕಂತಹ ಟೋಲ್ಗೇಟ್ಗಳನ್ನು ತೆರವುಗೊಳಿಸದೆ ನಾಗರಿಕರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ತುಂಬ ಶೋಚನೀಯ ಆಗಿರ್ತಕ್ಕಂಥ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ನಾಗರಿಕರನ್ನು ತಳ್ಳಿದ್ರ ವಿರುದ್ಧ ಈ ಟೋಲ್ಗೇಟ್ಗಳನ್ನು ಕೂಡಲೇ ತೆರವುಗೊಳಿಸಬೇಕು ಅಂಥೇಳಿ ಉಗ್ರವಾಗಿ ನಾವು ಸರ್ಕಾರಕ್ಕೆ ಸೂಚನೆ ಕೊಡೋದ್ರ ಮೂಲಕ ನಾವು ಬಂದನ್ನು ಕರೆ ಕೊಟ್ಟಿದ್ದೀವಿ. ಆದ್ದರಿಂದ ಎಲ್ಲ ನಾಗರಿಕರು ಈ ಬಂದ್ಗೆ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು ಅಂತೇಳಿ ಪುನಃ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನಮಸ್ಕಾರ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಹಾಜರಾಗ್ತೇನೆ. ನಮಸ್ಕಾರ.